ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತೊಂದು ಒಳ್ಳೆ ಮೋಟಿವೇಶನ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೂ ಒಂದು ಉತ್ಸಾಹ ಬರುತ್ತೆ ಅಂತ ಅನ್ಕೋತೀನಿ. ಸೊ ಏನಪ್ಪ ಅಂತಂದರೆ, ನಾನು ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತೀನಿ, ಬಟ್ ಇಂಪ್ರೂವ್ಮೆಂಟೇ ಆಗ್ತಿಲ್ಲ. ನನಗೆ ಯಾಕೆ ಹಿಂಗೆ ಅಂತ ಅನ್ಕೋತಿರ್ತೀರಾ. ಅದಕ್ಕೆ ನಾನು ಈ ಒಂದು ಮೋಟಿವೇಶನ್ ವಿಡಿಯೋದಿಂದ ಟೈಲರಿಂಗ್ನ ಬಿಸ್ನೆಸ್ನ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಈ ಒಂದು ಮೋಟಿವೇಶನ್ ವಿಡಿಯೋದಿಂದ ನಿಮಗೆ ನಾನು ಹೇಳ್ಕೊಡ್ತೀನಿ. ಏನು ಗೊತ್ತಾ, ಕೆಲವೊಂದಿಷ್ಟು ಜನ ಟೈಲರಿಂಗ್ ಕಲಿಯುವಾಗ ಏನು ಸಾದಾ ಬ್ಲೌಸು, ಕಟೋರಿ ಬ್ಲೌಸು, ಡ್ರೆಸ್ಸು ಏನು ಕಲ್ತಿರ್ತಾರಲ್ವ, ಸೊ ಅಷ್ಟರಲ್ಲೇ ಇರ್ತಾರೆ. ಅವರು ಮುಂದೆ ಕಲಿಯೋದ್ರ ಬಗ್ಗೆ ಅವರಿಗೆ ಟ್ರೈ ಮಾಡೋದೇ ಇಲ್ಲ. ಅವರು ಬೇರೆ ಏನಾದರೂ ನಾನು ಸ್ಟಿಚ್ ಮಾಡಬೇಕು ಅಂತ ಅವರು ಇಲ್ಲಪ್ಪ ನನಗಿಷ್ಟೇ ಬರೋದು, ನನಗೆ ಮತ್ತೇನು ಬರೋದಿಲ್ಲ ಅಂತ ಅಲ್ಲಿಯೇ ಇರ್ತಾರೆ ಅವರು. ಅದರಲ್ಲೂ ಮನೇಲಿ ಸ್ಟಿಚ್ ಮಾಡೋವಂಥವ್ರು ಇದನ್ನು ಮಾಡೋದೇ ಇಲ್ಲ. ಏನೋ ಒಂದು ಹೆಚ್ಚಿಂದು ನಾನು ಹೊಲಿಬೇಕು ಅಂತ ಟ್ರೈ ಮಾಡೋದೇ ಇಲ್ಲ. ಅದೇ ಇದು ಶಾಪ್ ಅವರಾಗಿತ್ತಂದರೆ ಕಸ್ಟಮರ್ಸು ಕೊಟ್ಟಾಗ ಅವರು ಟ್ರೈ ಮಾಡಲೇಬೇಕು, ಸ್ಟಿಚ್ ಮಾಡಲೇಬೇಕು. ಆದರೆ ನಾನು ನಿಮಗೆ ಒಂದು ಏನು ಹೇಳೋದಂದರೆ, ನಾವು ಟೈಲರಿಂಗ್ನಲ್ಲಿ ಗುರುತಿಸ್ಕೋಬೇಕು, ನಾವು ಕೂಡ ಹೆಚ್ಚೆಚ್ಚು ಹೊಲಿಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ನೀವು ಬರೀ ಟೈಲರಿಂಗ್ ಅಲ್ಲ, ಅದರ ಜೊತೆಗೆ ಮತ್ತಷ್ಟು ಕಲಿಬೇಕು. ಯಾಕಂದರೆ ಈಗ ಫ್ಯಾಷನ್ ಕಾಲ, ವೆರೈಟಿ ಡಿಸೈನ್ಸ್, ವೆರೈಟಿ ಬ್ಲೌಸಸ್ಸು ಎಲ್ಲ ಬರ್ತಾ ಇರತ್ತೆ. ಸೊ ನಾವು ಅದನ್ನು ಕಲಿತಾನೇ ಇರಬೇಕು. ನಾವು ಬರೀ ಪ್ಲೇನ್ ಬ್ಲೌಸು, ಸಾದಾ ಬ್ಲೌಸು, ಅಸ್ತರ್ ಬ್ಲೌಸು ಅಂತ ನಾವು ಅಲ್ಲಿಗೆ ಕುತ್ಕೋಬಾರ್ದು. ಟ್ರೆಂಡಿಂಗ್ ಹೇಗೆ ಬರುತ್ತಲ್ವ, ಸೊ ನಾವು ಆ ಟ್ರೆಂಡಿಂಗ್ನ ನಾವು ಕೂಡ ಫಾಲೋ ಮಾಡಿ ನಾವು ಕೂಡ ಅದನ್ನು ಕಲಿಯೋಕ್ಕೆ ನಾವು ಒಂದು ಉತ್ಸಾಹನ ತೋರಿಸ್ಬೇಕು. ಇಲ್ಲಪ್ಪ ನನಗದು ಬರಲ್ಲ, ಅದನ್ನೆಲ್ಲ ಕಷ್ಟ, ನಾನೇ ಯಾಕೆ ಸ್ಟಿಚ್ ಮಾಡಲಿ ಅಂತ ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೋಬಾರ್ದು. ಈಗ ನೀವೇ ನೋಡ್ತಿರ್ಬೋದು ನನ್ನ ಒಂದು ವಿಡಿಯೋದಲ್ಲಿ, ನಾನು ನಾರ್ಮಲ್ ಬ್ಲೌಸಸ್ನ ಅಷ್ಟೇ ಒಂದು ತಿಂಗಳಲ್ಲಿ ಹೋಗಿ ಕಲ್ತಿದ್ದೆ. ಆಮೇಲೆ ನಾನು ಯೂಟ್ಯೂಬ್ ನೋಡ್ಕೊಂಡು ಕಲಿತೆ. ಈಗ ಕೂಡ ನೋಡ್ತಿರ್ಬೋದು ನಾನು ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಯಾವುದೇ ಕ್ಲಾಸಿಗೆ ಹೋಗಿಲ್ಲ, ನಾನು ಓನ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಈ ಒಂದು ಎಂಬ್ರಾಯ್ಡ್ರಿನ ನಾನು ಇದ್ರ ಮೊಬೈಲ್ ನೋಡಿಕೊಂಡು ನೋಡಿ ಕಲಿತಾ ಇದ್ದೀನಿ. ಸೊ ನೋಡಿ, ಆದಷ್ಟು ನಾನು ಮೊಬೈಲ್ನಲ್ಲೇ ನೋಡಿಕೊಂಡು ಎಲ್ಲ ಡಿಸೈನ್ ಆಯಿತು, ಎಲ್ಲ ಆಯಿತು, ಕಲಿತಾ ಇದ್ದೀನಿ. ಸೊ ನಂಗೆ ಬರಲ್ಲಪ್ಪ ಇದು ಎಂಬ್ರಾಯ್ಡ್ರಿ ಅಂತ ನಾನು ಕೂತ್ಕೊಂಡಿಲ್ಲ. ಹಾಗೆ ನಿಮಗೂ ಕೂಡ ನೀವು ಏನಾದರೂ ಮಾಡಬೇಕು ಅಂತಂದರೆ ನೀವು ಪ್ರಯತ್ನ ಮಾಡಬೇಕು. ನಂಗೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು, ನೀವು ಟ್ರೈ ಮಾಡ್ತಾನೆ ಇರಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ಟಿಚ್ ಮಾಡ್ತಾರೆ, ಬಟ್ ಅವ್ರಿಗೆ ಇಂಪ್ರೂವ್ಮೆಂಟು ಅನ್ನೋದು ಒಂದಿರಲ್ಲ. ಯಾವುದೋ ಒಂದರಲ್ಲಾದರೆ ಈಗ ಸ್ಟಿಚಿಂಗಲ್ಲಿಯೋ ಅಥವಾ ಒಂದು ಅರ್ನಿಂಗ್ಸಲ್ಲೋ ನಾವು ಬೇರೆ ಥರ ಸ್ಟಿಚ್ ಮಾಡಿದಾಗ ನಮಗೆ ಅದ್ರ ಮೇಲೆ ಅರ್ನಿಂಗ್ಸ್ ಸಿಗುತ್ತೆ. ಓಕೆನಾ, ನಾವು ಒಂದೇ ಥರ ಸ್ಟಿಚ್ ಮಾಡಿದ್ರೆ ಅರ್ನಿಂಗ್ಸ್ ಅಲ್ಲೇ ಇರುತ್ತೆ, ಅದು ಜಾಸ್ತಿ ಆಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಒಂದು ಮನುಷ್ಯರಾಗಿ ಹುಟ್ಟಿದ್ದೀವಿ, ನಾವು ಒಂದೇನೋ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಆ ಬಿಸ್ನೆಸ್ಸಲ್ಲಿ ನಾವು ಹಲವಾರು ಒಂದು ಕೆಲಸವನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಅದು ನಿಮಗೆ ಬರುತ್ತೋ ಬಿಡುತ್ತೋ ಅದು ಮುಂದಿನ ಕೆಲಸ. ಅಯ್ಯೋ ನನಗೇನು ಬರುತ್ತೆ, ಅದನ್ನೆಲ್ಗೆ ನಾನು ಸ್ಟಿಚ್ ಮಾಡಲಪ್ಪ, ನಂಗೆ ಬರಲ್ಲ ಅಂತ ನಿಮ್ಮನ್ನು ನೀವೇ ಡಿಸಪಾಯಿಂಟ್ಮೆಂಟು ಮಾಡ್ಕೋಬಾರ್ದು. ಓಕೆನಾ, ಟ್ರೆಂಡಿಂಗ್ ತಕ್ಕ ಹಾಗೆ ನೀವು ಕೂಡ ಟ್ರೆಂಡಿಂಗ್ ತಕ್ಕಂಥ ಎಲ್ಲದನ್ನು ನೀವು ಕಲಿಬೇಕು. ಯಾವುದೇ ಒಂದು ಡಿಸೈನ್ ಬಂದರೂ ನಾನು ಅದನ್ನು ಸ್ಟಿಚ್ ಮಾಡ್ತೀನಿ, ನಾನು ಮಾಡಬೇಕು ಅನ್ನೋ ಒಂದು ಛಲನ ನಿಮ್ಮಲ್ಲಿ ಇಟ್ಕೋಬೇಕು. ಆ ಡಿಸೈನ್ ಏನಪ್ಪ ನೋಡೋಕ್ಕೆ ಎಷ್ಟು ಕಷ್ಟ ಇದೆ, ನಂಗೆ ಬರಲ್ಲಪ್ಪ ಅಂತ ನೀವು ಯಾವುದೇ ಕಾರಣಕ್ಕೂ ಅಂದ್ಕೋಬಾರ್ದು. ನೀವು ಆ ಥರ ಅಂದ್ಕೊಂಡ್ರೆ ನೀವು ಅಲ್ಲೇ ಇರ್ತೀರಾ. ಎಲ್ಲ ಥರ ಫ್ಯಾಷನ್ ಡಿಸೈನ್ ಹೊಲಿಯೋರು ಮುಂದೆ ಹೋಗ್ತಾ ಇರ್ತಾರೆ. ನನ್ನ ಮಾತಿಗೆ ನೀವು ಬೇಜಾರು ಮಾಡ್ಕೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ನಿಮ್ಮ ಒಳ್ಳೆಯದಕ್ಕೇ ಹೇಳ್ತಾ ಇರೋದು. ಓಕೆನಾ, ನಾನು ಇದನ್ನು ವೀಡಿಯೋ ಮಾಡ್ತಾ ಇರೋದೇ ಆ ಥರ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋರಿಗೋಸ್ಕರನೇ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ನೋಡ್ತಾ ಇರ್ಬೋದು, ನಾನು ಮೊಬೈಲಲ್ಲಿ ನೋಡಿ ಕಲ್ತೇನೆ, ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ನನ್ನ ವರ್ಕ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ರೀತಿಯಾಗಿ ನೀವು ಕೂಡ ಇದೇ ಅಂತಲ್ಲ, ನೀವು ಕೂಡ ಸೀರೆ ಗೊಂಡೆ ಕಟ್ಟಕ್ಕೆ ಬರಲ್ಲ ಅಂದರೆ ಗೊಂಡೆ ಕಟ್ಟಿ, ಈ ಥರ ತುಂಬ ಕೆಲಸ ಇದೆ, ತುಂಬ ಡಿಸೈನ್ಸ್ ಬರ್ತಾಯಿದೆ. ಫ್ಯಾಷನ್ ತುಂಬಾ ಟ್ರೆಂಡ್ ಆಗಿದೆ ಈಗ, ತುಂಬ ಚಂದ ಫ್ಯಾಷನ್ ಬರ್ತಾಯಿದೆ. ಸೊ ಎಲ್ಲ ಥರನೂ ನೀವು ಕಲಿಬೇಕು. ನಾನು ಕಲಿತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ನೀವು ಕಲೀರಿ. ನೋಡಿ, ಬೇಕಾದರೆ ಮುಂದೆ ನೀವೇ ಹೇಳ್ತೀರಾ
ನನಗೇನು ಬರಲ್ಲ ಅಂತಿದ್ದೆ, ನಾನೀಗ ಎಲ್ಲ ಹೊಲಿತಿದ್ದೀನಿ ಅಂತ ನೀವೇ ಅನ್ಕೋತೀರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಬರಲ್ಲ, ನಾನು ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ಕುತ್ಕೊಳ್ಳೋಕೆ ಹೋಗಬೇಡಿ. ನೀವು ಟ್ರೈ ಮಾಡಿ, ಓಕೆನಾ. ಒಂದು ಸಲ ಬರಲ್ಲ, 2 ಸಲ ಬರಲ್ಲ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಕಲಿಬೋದು. ಅದಕ್ಕೆ ನಾನು ಕೂಡ ಸಾಕ್ಷಿ ಆಗ್ತೀನಿ ನೋಡಿ. ನಾನು ಓನ್ಲಿ ಮೊಬೈಲಲ್ಲಿ ನೋಡಿಕೊಂಡು ಯಾವ ರೀತಿಯಾಗಿ ವರ್ಕ್ ಹಾಕ್ತಿದ್ದೀನಿ. ಆ ವರ್ಕ್ನವರಷ್ಟು ನಮ್ಮದು ಇನ್ನೂ ಪರ್ಫೆಕ್ಟ್ ಆಗಲ್ಲ, ಬಟ್ ಅಷ್ಟು ಡಿಸೈನ್ ಆದರೂ ನಾನು ಹಾಕ್ತಿದ್ದೀನಿ ಅನ್ನೋ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದನ್ನೇ ನಾನು ಒಂದು 10-15 ಬ್ಲೌಸಿಗೆ ಹಾಕಿನಂದರೆ ಖಂಡಿತ ಅವರಷ್ಟು ನನಗೂ ಕೂಡ ನೀಟ್ನೆಸ್ಸು ಖಂಡಿತ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಹಾಕ್ತಾಯಿದ್ದೀನಿ, ಓಕೆನಾ. ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಮಾಡಿದರೆ ಖಂಡಿತ ಅದು ನಮ್ಮ ಯಶಸ್ಸಿಗೆ ಒಳ್ಳೆ ಕಾರಣ ತಂದೇ ತಂದುಕೊಡುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಹೆಚ್ಚಿನ ಟೈಲರಿಂಗ್ ಕ್ಲಾಸ್ಗಳಲ್ಲಿ ಜಾಸ್ತಿ ಡಿಸೈನ್ ಬ್ಲೌಸ್ಗಳನ್ನು ನಮ್ಮ ಕಾಲದಲ್ಲಿ ಕಲಿಸ್ತಿರ್ಲಿಲ್ಲ. ಸೊ ಓನ್ಲಿ ಪ್ಲೇನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಡ್ರೆಸ್ ಈ ರೀತಿ ಅಷ್ಟೇ ಕಲಿಸ್ತಾಯಿದ್ರು, ಓಕೆನಾ. ನನ್ನ 8 ವರ್ಷದ ಟೈಲರಿಂಗ್ ಜರ್ನಿಲಿ ನಾನು ಅಷ್ಟೇ ಕಲಿಸಿದಾರಂತೆ. ನಾನು ಯಾವತ್ತೂ ಕೂಡ ನನಗೆ ಅಷ್ಟು ಕಲಿಸಿಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ನಾನು 1 ಮಂತ್ ಅಷ್ಟೇ ಹೋಗಿದ್ದೆ, 1 ಮಂತ್ ಇಲ್ಲ 2 ಮಂತು. ಅವರು ನನಗೆ ಜಾಸ್ತಿ ಟೈಲರಿಂಗ್ನ ಹೇಳ್ಕೊಡಲಿಲ್ಲ. ಈಗ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ನನ್ನ ವೀಡಿಯೋಸ್ಗಳಲ್ಲಿ. ಸೊ ಆಗ ಏನಾಯಿತು, ನನಗೆ ಒಂದು ಸ್ವಲ್ಪ ಸಾದಾ ಬ್ಲೌಸ್, ಪ್ಲೇನ್ ಬ್ಲೌಸು ಸ್ಟಿಚಿಂಗ್ ಮಾಡೋ ಒಂದು ಐಡಿಯಾ ಇತ್ತಲ್ವ. ಅದೇ ಐಡಿಯಾನ ನಾನು ಏನು ಮಾಡಿದೆ, ಒಂದು ಮಿಷಿನ್ ತಂದು ಕೊಟ್ಟಿದ್ರು ನಾನು ಟೈಲರಿಂಗ್ ಕ್ಲಾಸಿಗೆ ಸೇರಿಕೊಂಡಾಗಲೇ. ನಾನೇನು ಮಾಡಿದೆ, ನಂದು ಅಂದರೆ ಮನೆಯಲ್ಲಿದೆ ನನ್ನ ಬ್ಲೌಸಸ್ಸು, ನನ್ನ ಅತ್ತೆ ಬ್ಲೌಸಸ್ಸು, ಈ ಥರ ಹಾಗೆ ಪಕ್ಕದಲ್ಲಿರೋ ಮನೆಯವರ ಬ್ಲೌಸಸ್ಸು ನಾನು ಸುಮ್ಮನೆ ಹಣನೇ ತೊಗೊಳಿಲ್ಲ, ಖಾಲಿ ಹಾಗೆ ಫ್ರೀಯಾಗಿ ಎಲ್ಲ ಒಂದೊಂದು ಡಿಸೈನ್ ಇಟ್ಟು ಸ್ಟಿಚ್ ಮಾಡೋಕ್ಕೆ ಕಲಿತೆ. ಸೊ ಡಿಸೈನ್ ಇಟ್ಟು ಸ್ಟಿಚ್ ಮಾಡುವಾಗ ನನಗೆ ಒಂದೊಂದು ಡಿಸೈನು ಸ್ಟಿಚ್ ಆದಮೇಲೆ ಗೊತ್ತಾಗ್ತಿತ್ತು, ನಾನು ಇಲ್ಲಿ ತಪ್ಪು ಮಾಡಿದೆ, ಇದನ್ನು ನಾನು ಸರಿ ಮಾಡ್ಕೋಬೇಕು ಅಂತ. ಒಂದು ಬ್ಲೌಸ್ ಹೊಲಿದಾಗ ನನಗೊಂದು ಐಡಿಯಾ ಬರ್ತಿತ್ತು, ಓಕೆನಾ. ಅದೇ ಐಡಿಯಾನ ಇನ್ನೊಮ್ಮೆ ಅದೇ ಡಿಸೈನನ್ನು ಸ್ಟಿಚ್ ಮಾಡಿ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಒಂದು ಡಿಸೈನ್ಗೆ ಒಂದೇ ಹೊಲಿದು ಕುಲ್ಲ ಮಾಡ್ತಿರಲಿಲ್ಲ ನಾನು, ಓಕೆನಾ. ಈಗ ನಾನು ಅದೊಂದು ಡಿಸೈನ್ನ ಸ್ಟಿಚ್ ಮಾಡಿಕೊಂಡೆ ಅಂದ್ಕೊಳ್ಳಿ. ಸೊ ಅದನ್ನು ನಾನು ನೋಡ್ತಾ ಇದ್ದೆ, ಏನೇನು ಪ್ರಾಬ್ಲಮ್ ಆಯಿತು, ಏನೇನು ಹುಡುಕ್ತಾ ಇದ್ದೆ. ನಾನು ತುಂಬ ಬ್ಲೌಸಸಲ್ಲಿ ತಪ್ಪು ಕಂಡುಹಿಡಿದು ತುಂಬ, ನಾನು ಯಾರದೇ ಬ್ಲೌಸ್ ಆಗಲಿ, ಈಗ ನನ್ನ ಹತ್ರ ಬೇರೆಯವ್ರು ಸ್ಟಿಚ್ ಮಾಡಿದ ಬ್ಲೌಸ್ ಬಂದ್ರೇನೂ ತಪ್ಪು ಕಂಡುಹಿಡಿತೀನಿ. ನಾನು ಹಾಕ್ಕೊಂಡಾಗ ಅವ್ರಿಗೆ ಸರಿ ಕೂರಲಿಲ್ಲ ಅಂದರೂ ಇಲ್ಲಿ ತಪ್ಪಿದೆ ಅಂತ ಕೂರ್ತೀನಿ. ಸೊ ಹಾಗಾಗಿ ನಾನು ಈ ಥರ ಒಂದು ಬ್ಲೌಸು ಡಿಸೈನ್ ಸ್ಟಿಚ್ ಮಾಡಿದ್ನಂದರೆ ಅಲ್ಲಿ ಏನು ತಪ್ಪಾಗಿದೆ ಹಾಕಿಸಿ ಕೂಡ ನೋಡ್ತಿದ್ದೀನಿ ನಾನು, ತಪ್ಪಾಗಿದೆ ಅಲ್ವಾ. ಸೊ ಅದೇ ತಪ್ಪನ್ನು ಇನ್ನೊಂದು ಬ್ಲೌಸಲ್ಲಿ ಸರಿ ಮಾಡಿಕೊಂಡು ಮತ್ತೆ ಫಿನಿಶಿಂಗಾಗಿ ಸ್ಟಿಚ್ ಮಾಡ್ತಿದ್ದೆ. ಆವಾಗ ಖಂಡಿತ ಅದು ಅಷ್ಟೊಂದು ನೀಟಾಗಿ ಬ್ಲೌಸು ಡಿಸೈನ್ನ ಬರ್ತಿತ್ತು. ಸೊ ಇದೇ ರೀತಿಯೇ ನಾನು ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಡಿಸೈನ್ ಬ್ಲೌಸನ್ನ ಕಲ್ತಿದ್ದು. ಈಗ ಕಲಿಯೋದಕ್ಕೆ ಏನು ಕೊರತೆ ಇಲ್ಲ ಫ್ರೆಂಡ್ಸ್. ಈಗ ಯೂಟ್ಯೂಬರ್ಸಲ್ಲಿ ಎಲ್ಲ ವೀಡಿಯೋಸು ಸಿಗುತ್ತೆ ನಿಮಗೆ. ಸೀರೆ ಗೊಂಡೆ ಕಟ್ಟೋ ಕಲಿತೀರ ಅಂದರೆ ಅದ್ರದ್ದು ವೀಡಿಯೋಸ್ ಇದೆ. ಹಾಗೆ ಎಂಬ್ರಾಯ್ಡ್ರಿ ಕಲಿತೀನಿ ಅಂದರೆ ಎಂಬ್ರಾಯ್ಡ್ರಿದು ಇದೆ. ನೀವು ಯಾವ ಭಾಷೆಯಲ್ಲಿ ಕಲಿತೀರಲ್ವ ಆ ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಬ್ಲೌಸಸ್ಸು ಫ್ಯಾನ್ಸಿಯಾಗಿ ಹೊಲಿಯೋದು ಅದು ಇದೆ. ನನ್ನ ಚಾನಲ್ಲೇ ನೋಡಿ ಅಂತ ನಾನು ಹೇಳಲ್ಲ, ತುಂಬ ಚಾನಲ್ಸ್ಗಳಿಬೇಕು. ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ, ನಿಮಗೆ ಯಾರು ಹೇಳಿದ್ದು ಅರ್ಥ ಆಗುತ್ತೆ ಆ ಥರದವ್ರು ನೋಡಿ. ಒಬ್ಬರನ್ನೇ ಒಂಥರ ಏನು ಅಂತಾರೆ, ಒಬ್ಬರನ್ನೇ ನೀವು ಸ್ವಲ್ಪ ಇದನ್ನು ಮಾಡಿ, ಫೋಕಸ್ ಮಾಡಿ. ಬೇರೆಯವ್ರು ನೋಡಿದರೆ ಅದೇನಾಗುತ್ತೆ, ಒಬ್ಬರೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅವ್ರಿಗೆ ಗೊತ್ತಿರೋ ಮೆಥಡಲ್ಲಿ ಅವ್ರು ಹೇಳ್ತಾರೆ, ಓಕೆನಾ. ನಿಮಗೆ ಅರ್ಥ ಆಗಲ್ಲ, ಅವ್ರು ಹಾಗೆ ಹೇಳಿದರು ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೀವು ಕಲಿಯುವಾಗ ಒಬ್ಬರನ್ನೇ ಗೋಲ್ ಮಾಡಿಕೊಂಡು ನೀವು ಅವ್ರು ಹೇಳ್ದಾಗೆ ಮಾಡೋಕ್ಕಂತ ಹೋಗ್ರಿ. ಖಂಡಿತ ನೀವು ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಕಂಡೇ ಕಾಣ್ತೀರ. ಯಾಕೆ ಕಾಣಲ್ಲ, ಖಂಡಿತ ಕಾಣ್ತೀರ. ನಾನು ಕಾಣ್ತಿರೋಳು ಇಲ್ಲೇ ಇದ್ದೀನಲ್ವ, ನೋಡ್ತಾ ಇರ್ಬೋದು. ನಾನು ಯಾವುದೇ ಥರ ಟೈಲರಿಂಗ್ ಇದು ಎಂಬ್ರಾಯ್ಡ್ರಿ ಟೈಲರಿಂಗ್ ಕ್ಲಾಸಿಗೆ ಹೋಗೇ ಇಲ್ಲ. ನೋಡ್ತಾ ಇರ್ಬೋದು, ಯೂಟ್ಯೂಬಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದೀನಿ ಅಂತ. ನಾನು ಲಾಸ್ಟು ಇದ್ರದ್ದು ಬ್ಯಾಕು ಕೂಡ ಹಾಕಿದ್ದೀನಿ. ಬ್ಯಾಕ್ ಹಾಕುವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದ್ರದ್ದು ಬ್ಯಾಕಿನ ವೀಡಿಯೋ ಲಾಸ್ಟಲ್ಲಿ ಹಾಕ್ತೀನಿ, ಬೇಕಾದರೆ ನೋಡಿ. ಯಾವ ರೀತಿಯಾಗಿ ಬ್ಯಾಕು ಕೂಡ ಬಂದಿದೆ ಡಿಸೈನು ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಡಿಸೈನು. ಇದು ಫಸ್ಟು ಕಸ್ಟಮರ್ ಬ್ಲೌಸೇ ಅಂತ ನಂಗೆ ತುಂಬ ಖುಷಿ ಇದೆ. ಇದು ನಾನು ಈಗಾಗಲೇ ಡಿಸೈನ್ನ ನಾನು ಅದರಲ್ಲಿ ಚಿಕ್ಕ ಬಟ್ಟೆಯಲ್ಲಿ ನಾನು ಹಾಕ್ತಾಯಿದ್ದೆ. ಇದು ಫಸ್ಟ್ ಟೈಮ್ ನನಗೆ ಎಂಬ್ರಾಯ್ಡ್ರಿಗೆ ಫಸ್ಟ್ ಕಸ್ಟಮರ್ ಬ್ಲೌಸ್ ಇದು. ಸೊ ಹಾಗಾಗಿ ಇದಕ್ಕೆ ತುಂಬಾ ಟೈಮ್ ಕೊಟ್ಟು ತುಂಬಾ ಒಂದು
ಇದರಿಂದ ಸ್ಟಿಚ್ ಮಾಡಿದ್ದೀನಿ. ಸೊ ಯಾವ ರೀತಿ ಬಂತು ಅಂತ ನಾನು ಲಾಸ್ಟಲ್ಲಿ ಬ್ಯಾಕ್ ನೆಕ್ಕೆಂದು ಒಂದು ವೀಡಿಯೋನ ಹಾಕ್ತೀನಿ, ಕ್ಲಿಪ್ನ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ನನ್ನ ಒಂದು ಅನುಭವ ಅಂತ ಅನ್ಕೋತೀನಿ. ನೀವು ಕೂಡ ಈ ಒಂದು ಟ್ರೆಂಡಿಗೆ ನೀವು ಒಂದು ಏನಂತಾರೆ, ನೀವು ಕೂಡ ಕಲಿಬೇಕು. ಓಕೆನಾ? ಯಾವ್ಯಾವ ಡಿಸೈನ್ ಬರುತ್ತೆ, ಯಾವ್ಯಾವ ಫ್ಯಾಷನ್ ಬರುತ್ತೆ, ನೀವು ಕೂಡ ಕಲೀರಿ, ನೀವು ಕೂಡ ಇಂಪ್ರೂವ್ಮೆಂಟ್ ಆಗಿ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇದನ್ನು ಯೂಸ್ಫುಲ್ ಆಗುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನನಗೂ ಕೂಡ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ಹೋಗುತ್ತೆ. ಸೊ ತುಂಬ ಜನ ಅನ್ಸಬ್ಸ್ಕ್ರೈಬರ್ಸೇ ನನ್ನ ವೀಡಿಯೋನ ನೋಡ್ತಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ, ನೀವು ಕೂಡ ಬೆಳೀರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದೇ ಥರ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಆ ವಿಡಿಯೋಸ್ ನಿಮಗೂ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಹೋಗಿ.